ಹಲೋ ಫ್ರೆಂಡ್ಸ್, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರುವ ಮೂವಿ 2016ರಲ್ಲಿ ರಿಲೀಸ್ ಆದ ಆ್ಯಕ್ಷನ್ ಫ್ಯಾಂಟಸಿ ಅಡ್ವೆಂಚರ್ ಮೂವಿ ಗಾಡ್ಸ್ ಆಫ್ ಈಜಿಪ್ಟ್. ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಮ ಚಾನಲಲ್ಲಿ ಮುಂದೆ ಬರುವಂಥ ಎಲ್ಲ ಮೂವಿಗಳ ಎಕ್ಸ್ಪ್ಲೇನ್ ವಿಡಿಯೋಗಳನ್ನು ನೋಡ್ಬೋದು. ಆರಂಭದಲ್ಲಿ ನಮಗೆ ಈಜಿಪ್ಟನ್ನು ತೋರಿಸಲಾಗುತ್ತೆ. ಈ ಮೂವಿಯ ಕಥೆಯ ಪ್ರಕಾರ, ಈಜಿಪ್ಟ್ನ ಪುರಾಣದ ಪ್ರಕಾರ, ಈಜಿಪ್ಟ್ನಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಜನರು ಮತ್ತು ದೇವತೆಗಳು ಒಟ್ಟಿಗೆ ವಾಸಿಸ್ತಾ ಇದ್ರು. ಸಾಮಾನ್ಯ ಜನರ ರಕ್ತ ಕೆಂಪಗಿದ್ದರೆ ದೇವರ ರಕ್ತ ಚಿನ್ನದ ರೂಪದಲ್ಲಿ ಇರ್ತಾ ಇತ್ತು. ಹಾಗೆ ದೇವತೆಗಳಿಗೆ ಬೇರೆ ಬೇರೆ ರೂಪವನ್ನು ಪಡೆಯುವ ಶಕ್ತಿ ಕೂಡ ಇತ್ತು. ಈಜಿಪ್ಟ್ ಇಬ್ಬರು ಸಹೋದರರಾದ ದೇವತೆಗಳ ಆಳ್ವಿಕೆಯಲ್ಲಿತ್ತು. ಒಬ್ಬರ ಹೆಸರು ಓಸಿರಿಸ್. ಓಸಿರಿಸ್ ಜೀವನದ ದೇವರು, ಇನ್ನೊಬ್ಬರು ಸೆಟ್. ಸೆಟ್ ಮರುಭೂಮಿಯ ರಾಜನಾಗಿದ್ದ. ಕಥೆಯ ಆರಂಭದಲ್ಲಿ ಓಸಿರಿಸ್ ಮಗನಾದ ಹಾರಸ್ಗೆ ಪಟ್ಟಾಭಿಷೇಕದ ಪ್ರೋಗ್ರಾಂ ನಡೆಯುತ್ತಾ ಇರುತ್ತೆ. ಆಗ ಅಲ್ಲಿಗೆ ಓಸಿರಿಸ್ ತಮ್ಮನಾದ ಸೆಟ್ ಬರ್ತಾನೆ. ಅಲ್ಲಿಗೆ ಬಂದ ಸೆಟ್ ಮೋಸ ಮಾಡಿ ತನ್ನ ಸೇನೆಯನ್ನು ಅಲ್ಲಿಗೆ ಬರುವ ಹಾಗೆ ಮಾಡಿ ಓಸಿರಿಸ್ ಅನ್ನು ಕೊಲ್ತಾನೆ. ಇದರಿಂದ ಸೆಟ್ ಮತ್ತು ಹೋರಸ್ ಮಧ್ಯೆ ಕಾದಾಟ ಶುರುವಾಗುತ್ತೆ. ಇದರಲ್ಲಿ ಹೋರಸ್ ಸೋಲ್ತಾನೆ. ಸೋತಿದ್ದ ಹೋರಸ್ನ ಕಣ್ಣನ್ನು ಸೆಟ್ ಕೇಳ್ತಾನೆ. ಹೋರಸ್ಗೆ ಶಕ್ತಿ ಅವನ ಕಣ್ಣುಗಳಲ್ಲೇ ಇರುತ್ತೆ. ಇದರಿಂದ ಅವನು ಎಲ್ಲ ಶಕ್ತಿಗಳನ್ನು ಕಳ್ಕೊಳ್ತಾನೆ. ಇದಾದ ನಂತರ ಸೆಟ್ ನಾನೇ ಮುಂದಿನ ರಾಜ ಅಂತ ಘೋಷಿಸ್ತಾನೆ. ಸೆಟ್ ರಾಜನಾದ ನಂತರ ಅಲ್ಲಿನ ಜನರನ್ನು ತುಂಬಾ ಕೆಟ್ಟದಾಗಿ ನಡೆಸಿಕೊಳ್ಳಲು ಶುರು ಮಾಡ್ತಾನೆ. ಇದೆಲ್ಲದರ ಮಧ್ಯೆ ಕಳ್ಳನಾಗಿದ್ದ ಬೇಕ್ ಅನ್ನುವ ಹುಡುಗನೊಬ್ಬ ತಾನು ಪ್ರೀತಿಸಿದ ಜಾಯಾಳನ್ನು ಭೇಟಿಯಾಗಲು ಅರಮನೆಯೊಳಗೆ ನುಗ್ತಾನೆ. ಜಾಯಾ ಅಲ್ಲಿನ ಆರ್ಕಿಟೆಕ್ಟ್ ಆಗಿದ್ದ ಊಶುನ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಅಲ್ಲಿ ಜಾಯಾ ಹೋರಸ್ನ ಕಣ್ಣುಗಳನ್ನು ಇಟ್ಟಿದ್ದ ಖಜಾನೆಯ ನಕ್ಷೆಯನ್ನು ತೋರಿಸ್ತಾಳೆ. ಬೇಕ್ ಹತ್ತಿರ ಅಲ್ಲಿಗೆ ಹೋಗಿ ಹೋರಸ್ನ ಕಣ್ಣುಗಳನ್ನು ತಗೊಂಡು ಬರುವಂತೆ, ಇದರಿಂದ ಹೋರಸ್ಗೆ ಮತ್ತೆ ಶಕ್ತಿ ಬರುತ್ತೆ. ಇದರಿಂದ ಸೆಟ್ನ ದುರಾಡಳಿತವನ್ನು ಕೊನೆ ಮಾಡಬಹುದು ಅಂತ ಹೇಳ್ತಾಳೆ. ನಕ್ಷೆಯನ್ನು ಹಿಡ್ಕೊಂಡು ಬೇಕ್ ಖಜಾನೆಯೊಳಗೆ ಹೋಗ್ತಾನೆ. ಅಲ್ಲಿ ಇದ್ದಂತ ಎಲ್ಲ ಕಷ್ಟಗಳಿಂದ ಪಾರಾಗಿ ಹೋರಸ್ನ ಒಂದು ಕಣ್ಣನ್ನು ತಗೊಂಡು ಮತ್ತೆ ಜಾಯಾ ಇರುವಲ್ಲಿಗೆ ಬರ್ತಾನೆ. ಆದರೆ ಅಷ್ಟರಲ್ಲಾಗಲೇ ಈ ವಿಷಯ ಅಲ್ಲಿನ ಆರ್ಕಿಟೆಕ್ಟ್ಗೆ ಗೊತ್ತಾಗಿರುತ್ತೆ. ಬೇಕನ್ನು ಅಲ್ಲಿನ ಸೈನಿಕರು ಸುತ್ತುವರಿಯುತ್ತಾರೆ. ಇನ್ನೇನು ಬೇಕನ್ನು ಬಂಧಿಸಬೇಕನ್ನುಷ್ಟರಲ್ಲಿ ಅವನು ತನ್ನ ಹತ್ತಿರ ಇದ್ದ ಹೋರಸ್ನ ಕಣ್ಣನ್ನು ಮೇಲಕ್ಕೆ ಎತ್ತಿ ಹಿಡಿತಾನೆ. ಆಗ ಅದರಿಂದ ಬಂದ ಲೈಟಿಂದ ಎಲ್ಲರೂ ಕಣ್ಣು ಮುಚ್ಚಿಕೊಳ್ತಾರೆ. ಆಗ ಬೇಕ್ ಜಾಯಳನ್ನು ಕರ್ಕೊಂಡು ಅಲ್ಲಿಂದ ಕುದುರೆ ಗಾಡಿಯಲ್ಲಿ ತಪ್ಪಿಸಿಕೊಂಡು ಹೋಗ್ತಾನೆ. ಆದರೆ ಆರ್ಕಿಟೆಕ್ಟ್ ಬಿಟ್ಟ ಬಾಣ ಬಂದು ಸೀದಾ ಜಾಯಗೆ ತಾಗುತ್ತೆ. ಇದರಿಂದ ಜಾಯ ಅಲ್ಲೇ ಕುಸಿದು ಬಿದ್ದು ಸಾಯ್ತಾಳೆ. ತಕ್ಷಣ ಬೇಕ್ ಆ ಒಂದು ಸಿಟಿಯಿಂದ ತಪ್ಪಿಸಿಕೊಂಡು ಹೋರಸ್ ಇರುವಲ್ಲಿಗೆ ಬರ್ತಾನೆ. ಬೇಕ್ ಹೇಳ್ತಾನೆ, ನಾನು ನಿಮ್ಮ ಕಣ್ಣನ್ನು ಕೊಡಬೇಕೆಂದರೆ ಜಾಯಳನ್ನು ಜೀವಂತ ಮಾಡಬೇಕು ಅಂತ ಹೋರಸ್ಗೆ ಹೇಳ್ತಾನೆ. ಆದರೆ ಅಷ್ಟರಲ್ಲಾಗಲೇ ಜಾಯಳ ಆತ್ಮವನ್ನು ಅಲ್ಲಿಂದ ತಗೊಂಡು ಹೋಗಲು ಸಾವಿನ ದೇವತೆ ಅಲ್ಲಿಗೆ ಬರುತ್ತೆ. ಜಾಯಳ ಆತ್ಮವನ್ನು ತಗೊಂಡು ಅಲ್ಲಿಂದ ಹೋಗುತ್ತೆ. ಹೋರಸ್ ಬೇಕ್ ಕೈಯಲ್ಲಿದ್ದ ಅವನ ಕಣ್ಣನ್ನು ತಗೊಂಡು ಹಾಕೊಳ್ತಾನೆ. ಇದರಿಂದ ಅವನಿಗೆ ಸ್ವಲ್ಪ ಶಕ್ತಿ ಬರುತ್ತೆ. ಹಾಗೆ ಇನ್ನೊಂದು ಕಣ್ಣು ಎಲ್ಲಿದೆ ಅಂತ ಕೇಳ್ತಾನೆ. ಅದಕ್ಕೆ ಬೇಕ್ ಹೇಳ್ತಾನೆ, ಅದು ಸೆಟ್ನ ಶಕ್ತಿಗೆ ಮೂಲವಾಗಿರುವ ಪಿರಮಿಡ್ನಲ್ಲಿ ಇದೆ. ಅಲ್ಲಿಗೆ ಹೋಗುವ ದಾರಿ ನನಗೆ ಗೊತ್ತಿದೆ. ಆದರೆ ಜಾಯಳನ್ನು ಜೀವಂತ ಮಾಡಿದರೆ ಮಾತ್ರ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಇದಕ್ಕೆ ಹೋರಸ್, ನನ್ನ 2 ಕಣ್ಣು ಸಿಕ್ಕಿದರೆ ಜಾಯಳನ್ನು ಉಳಿಸುತ್ತೀನಿ ಅಂತ ಭರವಸೆ ಕೊಡ್ತಾನೆ. ಇತ್ತ ಈ ವಿಷಯ ಸೆಟ್ಗೆ ಗೊತ್ತಾಗುತ್ತೆ. ಅವನು ತನ್ನ ಆರ್ಮಿಯವರಿಗೆ ಇಬ್ಬರನ್ನು ಸಾಯಿಸುವಂತೆ ಆದೇಶ ಕೊಡ್ತಾನೆ. ಹೋರಸ್ ತನ್ನ ಇನ್ನೊಂದು ಕಣ್ಣನ್ನು ಹುಡುಕುವುದಕ್ಕೆ ಹೋಗುವುದಕ್ಕೆ ಮುಂಚೆ ಗಾಡ್ ಆಫ್ ದ ಸನ್ ಆಗಿರುವ ತನ್ನ ತಾತನಲ್ಲಿರುವವರಿಗೆ ಹೋಗ್ತಾನೆ. ಅವನ ತಾತ ಇಡೀ ಈಜಿಪ್ಟ್ ಅನ್ನು ಕತ್ತಲೆಯಿಂದ ರಕ್ಷಿಸ್ತಾ ಇರ್ತಾನೆ. ಹೋರಸ್ ಅಲ್ಲಿದ್ದ ಒಂದು ಶಕ್ತಿಯುತವಾದ ನೀರನ್ನು ತಗೊಂಡು ಮತ್ತೆ ಭೂಮಿಗೆ ಬೇಕೊಂದಿಗೆ ಬರ್ತಾನೆ. ಭೂಮಿಗೆ ಬರ್ತಾ ಇದ್ದಾಗೆ ಸೆಟ್ನ ಆರ್ಮಿಯವರು ಹೋರಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವರೊಂದಿಗೆ ಹೋರಾಡಿ ಹೋರಸ್ ಎಲ್ಲರನ್ನೂ ಸಾಯಿಸ್ತಾನೆ. ಆದರೆ ಕೊನೆಯದಾಗಿ ಉಳಿದಿದ್ದ ಒಬ್ಬ ಹೋರಸ್ನನ್ನು ಜಲಪಾತದಿಂದ ಕೆಳಗೆ ದೂಡ್ತಾನೆ. ಅವನೊಟ್ಟಿಗೆ ಬೇಕ್ ಕೂಡ ಹಾರ್ತಾನೆ. ಹೋರಸ್ ತನ್ನ ಶಕ್ತಿಯನ್ನು ಉಪಯೋಗಿಸಿ ಬಚಾವಾಗ್ತಾನೆ. ಹಾಗೆ ಬೇಕನ್ನು ಕೂಡ ಕಾಪಾಡ್ತಾನೆ. ಇತ್ತ ಸೆಟ್ ತನ್ನ ಹೆಂಡತಿಯನ್ನೇ ಕೊಲ್ತಾನೆ. ಹಾಗೆ ತನ್ನೊಂದಿಗೆ ಇದ್ದ ಪ್ರೀತಿಯ ದೇವತೆಯಾದ ಹೇತೋರ್ ಹೋರಸ್ನೊಂದಿಗೆ ಕದ್ದು ಮಾತನಾಡಲಿಕ್ಕೆ ಟ್ರೈ ಮಾಡ್ತಾ ಇರುವುದನ್ನು ನೋಡಿದ ಸೆಟ್ ಅವರನ್ನು ಕೊಲ್ಲಿಕ್ಕೆ ಟ್ರೈ ಮಾಡ್ತಾನೆ. ಆದರೆ ಹೇತೋರ್ ತನ್ನ ಶಕ್ತಿಯಿಂದ ಅಲ್ಲಿಂದ ತಪ್ಪಿಸಿಕೊಳ್ತಾಳೆ. ಇತ್ತ ಹೋರಸ್ ಮತ್ತು ಬೇಕು ಒಂದು ಬೌಡು ಬಿದ್ದಿದ್ದ ಗಾರ್ಡನ್ ಹತ್ತಿರ ಕೂತ್ಕೊಂಡಿರ್ತಾರೆ. ಆಗ ಅಲ್ಲಿಗೆ ಸೆಟ್ನ ಇಬ್ಬರು ಸೈನಿಕರು ತಮ್ಮ ಬೆಂಕಿ ಉಗುಳುವ ಹಾವಿನೊಂದಿಗೆ ಬಂದು ಅವರಿಬ್ಬರ ಮೇಲೆ ದಾಳಿ ಮಾಡ್ತಾರೆ. ಆದರೆ ಇಬ್ಬರು ಅದರಿಂದ ತಪ್ಪಿಸಿಕೊಂಡು ಪ್ಲಾನ್ ಮಾಡಿ ಒಂದು ಹಾವನ್ನು ಸಾಯಿಸ್ತಾರೆ. ಆಗ ಅಲ್ಲಿದ್ದ ಇನ್ನೊಂದು ಹಾವು ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡಲು ಬರುತ್ತೆ. ಅದೇ ಟೈಮಲ್ಲಿ ಅಲ್ಲಿಗೆ ಬಂದ ಪ್ರೀತಿಯ ದೇವತೆ ಹ್ಯಾಥೋರ್ ತನ್ನ ಶಕ್ತಿಯಿಂದ ಆ ಹಾವು ತನ್ನನ್ನು ತಾನೇ ಸುಟ್ಟುಕೊಳ್ಳುವ ಹಾಗೆ ಮಾಡ್ತಾಳೆ.
ಹಾಗೆ ಹ್ಯಾಥೋರ್ ಹೇಳ್ತಾಳೆ, ಪಿರಮಿಡ್ ಒಳಗೆ ಹೋಗುವುದಕ್ಕೆ ಮುಂಚೆ ಅದನ್ನು ರಕ್ಷಣೆ ಮಾಡುವ ಒಂದು ಮಾನ್ಸ್ಟರ್ ಸಿಗುತ್ತೆ. ಅದು ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತೆ. ಅದಕ್ಕೆ ಸರಿಯಾದ ಉತ್ತರ ಕೊಟ್ಟರೆ ಮಾತ್ರ ಒಳಗೆ ಹೋಗುವುದಕ್ಕೆ ಬಿಡುತ್ತೆ, ಇಲ್ಲಾಂದ್ರೆ ಅವರನ್ನು ಸಾಯಿಸುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಹೋರಸ್ ಬುದ್ಧಿಯ ದೇವರಾದ ತೋತ್ನಿಂದ ಸಹಾಯ ಪಡೆದುಕೊಳ್ಳುವ ಅಂತ ಹೇಳ್ತಾನೆ. ತೋತ್ ಹತ್ತಿರ ಹೋಗಿ ಅದನ್ನು ಹೇಳಿದಾಗ ಅವನು ಒಪ್ಪಿಕೊಳ್ತಾನೆ. ಎಲ್ಲರೂ ಸೇರಿ ಪಿರಮಿಡ್ ಹತ್ತಿರ ಹೋಗ್ತಾರೆ. ಮೊದಲು ಬೇಕ್ ಒಳಗೆ ಹೋಗಿ ಪಿರಮಿಡ್ನ ಡೋರನ್ನು ಓಪನ್ ಮಾಡ್ತಾನೆ. ಒಳಗೆ ಹೋಗ್ತಿದ್ದ ಹಾಗೆ ಅಲ್ಲಿದ್ದ ಒಂದು ದೊಡ್ಡ ಮಾನ್ಸ್ಟರ್ ಒಂದು ಪ್ರಶ್ನೆಯನ್ನು ಕೇಳುತ್ತೆ. ಅದಕ್ಕೆ ತೋತ್ ಸರಿಯಾದ ಉತ್ತರ ಕೊಡ್ತಾನೆ. ಆಗ ಅಲ್ಲಿ ಅವರಿಗೆ ಮುಂದಿನ ದಾರಿ ಓಪನ್ ಆಗುತ್ತೆ. ಇನ್ನೇನು ಮುಂದೆ ಹೋಗಬೇಕು ಅನ್ನೋಷ್ಟರಲ್ಲಿ ಪಂಜರವನ್ನು ಹೋರಸನ್ನು ಬಂಧಿಸುತ್ತೆ. ಆಗ ಅವನ ಕೈಯಲ್ಲಿದ್ದ ವಿಶೇಷ ಶಕ್ತಿಯ ನೀರಿನ ಬಾಟಲ್ ಕೂಡ ಕೆಳಗೆ ಬೀಳುತ್ತೆ. ಆಗ ಅಲ್ಲಿಗೆ ಸೆಟ್ ಬರ್ತಾನೆ. ಬಂದ ತಕ್ಷಣ ಅವನು ತೋತ್ನ ಶಕ್ತಿಯುತವಾದ ಬ್ರೈನ್ ಅನ್ನು ತೆಗಿತಾನೆ. ಆಗ ಬೇಕ್ ತನ್ನ ಕೈಯಲ್ಲಿದ್ದ ಬಾಟಲ್ ಅನ್ನು ಅಲ್ಲೇ ಇದ್ದ ಬೆಂಕಿಯ ಬಾವಿಗೆ ಹಾಕಲಿಕ್ಕೆ ಹೋಗ್ತಾನೆ. ಆಗ ಸೆಟ್ ಬೇಕ್ನ ಗಮನವನ್ನು ಬೇರೆ ಕಡೆ ಹರಿಸಿ ಆ ಬಾಟಲ್ ಅನ್ನು ತಗೊಂಡು ಅದನ್ನು ನೆಲಕ್ಕೆ ಸುರಿತಾನೆ. ಹಾಗೆ ಅಲ್ಲಿಂದ ಹೊರಗೆ ಹೋಗ್ತಾನೆ. ಅವನು ಹೊರಗಡೆ ಹೋಗ್ತಿದ್ದ ಹಾಗೆ ಆ ಪಿರಮಿಡ್ ಕುಸಿಯಲು ಸ್ಟಾರ್ಟ್ ಆಗುತ್ತೆ. ಹೋರಸ್ ತನ್ನ ಶಕ್ತಿಯನ್ನು ಬಳಸಿ ಎಲ್ಲರನ್ನೂ ಬಚಾವ್ ಮಾಡ್ತಾನೆ. ಆದರೆ ಇದರ ಮಧ್ಯೆ ಹೋರಸ್ಗೆ ತನ್ನ ಜಾಯಗಳನ್ನು ಜೀವಂತ ಮಾಡುವ ಶಕ್ತಿ ಇಲ್ಲ ಅಂತ ಗೊತ್ತಾಗಿ ಬೇಕ್ ಸಿಟ್ಟಾಗ್ತಾನೆ. ಅವನನ್ನು ಸಮಾಧಾನ ಮಾಡಲಿಕ್ಕೆ ಹ್ಯಾಥೋರ್ ಟ್ರೈ ಮಾಡ್ತಾಳೆ. ಕೊನೆಗೆ ಸಾವಿನ ದೇವತೆಯನ್ನು ಅಲ್ಲಿಗೆ ಕರೆಸಿ ಹ್ಯಾಥೋರ್ ತನ್ನ ಕೈಯಲ್ಲಿದ್ದ ವಿಶೇಷ ಶಕ್ತಿಯುತವಾದ ಬಳೆಯನ್ನು ಕೊಟ್ಟು ಬೇಕ್ಗೆ ಜಾಯಗಳನ್ನು ಮೀಟ್ ಮಾಡಿಸುವಂತೆ ಕೇಳ್ಕೊಳ್ತಾನೆ. ಆ ಬಳೆಯನ್ನು ಬಿಚ್ಚಿ ಇಡ್ತಿದ್ದ ಹಾಗೆ ಹ್ಯಾಥೋರ್ ಮಾಯವಾಗ್ತಾಳೆ. ಅದೇ ಬಳೆಯ ಸಹಾಯದಿಂದ ನರಕದಲ್ಲಿ ಬೇಕ್ ಜಾಯಗಳನ್ನು ಮೀಟ್ ಮಾಡ್ತಾನೆ. ಇತ್ತ ಸೇಟ್ ತೋತ್ನ ಬ್ರೈನ್, ಹಾರಸ್ನ ಕಣ್ಣು, ವಿಶೇಷವಾದ ಸೂಟ್ ಅನ್ನು ಹಾಕಿಕೊಂಡು ಮತ್ತಷ್ಟು ಶಕ್ತಿಶಾಲಿ ಆಗ್ತಾನೆ. ಶಕ್ತಿಶಾಲಿಯಾದ ಸೇಟ್ ಸೀದಾ ತನ್ನ ತಂದೆ ಗಾಡ್ ಆಫ್ ದ ಸನ್ ಇರುವಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋದ ಸೇಟ್ ತನ್ನ ತಂದೆಯನ್ನೇ ಕೊಂದು ಅವರ ಶಕ್ತಿಯುತವಾದ ಆಯುಧವನ್ನು ತಗೊಂಡು ಭೂಮಿಯ ಕಡೆ ಬರ್ತಾನೆ. ಗಾಡ್ ಆಫ್ ದ ಸನ್ ಅನ್ನು ಸೇಟ್ ಕೊಲ್ತಾ ಇದ್ದ ಹಾಗೆ ಅಂಧಕಾರದ ಮಾನ್ಸ್ಟರ್ ಮತ್ತೆ ಆಕ್ಟಿವ್ ಆಗುತ್ತೆ. ಹಾಗೆ ಭೂಮಿಯ ಕಡೆ ಬರುತ್ತೆ. ಹಾಗೆ ನರಕದಲ್ಲೂ ತೊಂದರೆ ಕೊಡಲು ಶುರು ಮಾಡುತ್ತೆ. ಆಗ ಅಲ್ಲಿದ್ದವರು ಬೇಗ್ಗೆ ಹೋರಸ್ ಹತ್ತಿರ ಹೋಗುವಂತೆ ಹೇಳ್ತಾರೆ. ಯಾಕೆಂದ್ರೆ ಈ ಸಂಕಷ್ಟದಿಂದ ಬಚಾವ್ ಮಾಡುವ ಪವರ್ ಇರುವುದು ಹೋರಸ್ಗೆ ಮಾತ್ರ. ತಕ್ಷಣ ಬೇಕ್ ಹೋರಸ್ ಹತ್ತಿರ ಬರ್ತಾನೆ. ಹಾಗೆ ಎಲ್ಲಾ ವಿಷಯವನ್ನು ತಿಳಿಸ್ತಾನೆ. ಇತ್ತ ಭೂಮಿಗೆ ಬಂದಿದ್ದ ಅಂಧಕಾರದ ಮಾನ್ಸ್ಟರ್ ಭೂಮಿಯನ್ನು ಅಂಧಕಾರದ ಕಡೆ ತಗೊಂಡು ಹೋಗ್ತಾ ಇತ್ತು. ಹೋರಸ್ ಮತ್ತು ಬೇಕ್ ರಹಸ್ಯವಾಗಿ ಸೆಟ್ನ ಅರಮನೆಗೆ ಬರ್ತಾರೆ. ಅಲ್ಲಿ ಬೇಕ್ ಊಶುನನ್ನು ಸಾಯಿಸ್ತಾನೆ. ಹೋರಸ್ ಮತ್ತು ಸೆಟ್ನ ನಡುವೆ ದೊಡ್ಡ ಮಟ್ಟದ ಕಾದಾಟವಾಗುತ್ತೆ. ಅದರಲ್ಲಿ ಸೋತ ಹೋರಸ್ ಅನ್ನು ಇನ್ನೇನು ಸೆಟ್ ಕೊಲ್ಲಬೇಕೆನ್ನುವಷ್ಟರಲ್ಲಿ ಬೇಕ್ ಬಂದು ತಪ್ಪಿಸ್ತಾನೆ. ಹಾಗೆ ತನ್ನ ಕೈಯಲ್ಲಿದ್ದ ಹೋರಸ್ನ ಕಣ್ಣನ್ನು ಅವನ ಕಡೆ ಎಸಿತಾನೆ. ಆದರೆ ಎಸೆಯುವ ಬರದಲ್ಲಿ ಆ ಟವರ್ ಮೇಲಿಂದ ಕೆಳಗೆ ಬೀಳ್ತಾ ಇರ್ತಾನೆ. ಹೋರಸ್ಗೆ ಒಂದು ತನ್ನ ಕಣ್ಣನ್ನು ತಗೊಳ್ಬೇಕು, ಇಲ್ಲ ಬೇಕನ್ನು ರಕ್ಷಿಸಬೇಕು. ಹೋರಸ್ ತನ್ನ ಶಕ್ತಿಯನ್ನು ಬಳಸಿಕೊಂಡು ಕೆಳಗೆ ಬೀಳ್ತಿದ್ದ ಬೇಕನ್ನು ಹಿಡ್ಕೊಂಡು ಕೆಳಗೆ ಬೀಳ್ತಾನೆ. ಇದಾದ ನಂತರ ಹೋರಸ್ ತನ್ನ ಒಂದೇ ಕಣ್ಣಲ್ಲಿ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಸೆಟ್ನ ವಿರುದ್ಧ ಹೋರಾಡಿ ಅವನನ್ನು ಸಾಯಿಸ್ತಾನೆ. ಹಾಗೆ ಅವನ ಹತ್ತಿರ ಇದ್ದ ಗಾಡ್ ಆಫ್ ದ ಸನ್ನ ಆಯುಧವನ್ನು ತಗೊಂಡ ಹೋರಸ್ ತನ್ನ ತಾತನ ಆತ್ಮ ಹತ್ತಿರ ಹೋಗಿ ಆ ಆಯುಧವನ್ನು ಕೊಡ್ತಾನೆ. ಆಯುಧವನ್ನು ಕೊಡ್ತಿದ್ದ ಹಾಗೆ ಹೋರಸ್ ತಾತನಿಗೆ ಮತ್ತೆ ಜೀವ ಬರುತ್ತೆ. ಜೀವಂತವಾಗ್ತಿದ್ದ ಹಾಗೆ ಗಾಡ್ ಆಫ್ ದ ಸನ್ ಅಂಧಕಾರದ ಮಾನ್ಸ್ಟರ್ನ ಮೇಲೆ ದಾಳಿ ಮಾಡಿ ಓಡಿಸ್ತಾನೆ. ಹಾಗೆ ಹೋರಸ್ಗೆ ತನ್ನ ಎರಡನೇ ಕಣ್ಣು ಸಿಗುತ್ತೆ. ಆದರೆ ಕಾದಾಟದಲ್ಲಿ ಗಾಯಳಾಗಿದ್ದ ಬೇಕ್ ಸಾವಿಗೀಡಾಗ್ತಾನೆ. ಆದರೆ ಹೋರಸ್ನ ತಾತ ಬೇಕ್ ಮತ್ತು ಜಾಯ ಇಬ್ಬರನ್ನು ಮತ್ತೆ ಜೀವಂತ ಮಾಡ್ತಾನೆ. ಹಾಗೆ ಹೋರಸ್ ಈಜಿಪ್ಟ್ನ ರಾಜನಾಗ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.